ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಹಲವು ಬೇಡಿಕೆಗಳನ್ನು ಒತ್ತಾಯಿಸಿ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕ ಫೆಡರೇಷನ್ ವತಿಯಿಂದ ಮಾರ್ಚ್ 2ರಂದು ಹಮ್ಮಿಕೊಳ್ಳಲಾಗಿದ್ದು, ಶಿರಾ ತಾಲೂಕಿನ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಶಿರಾ ತಾಲೂಕು ಅಧ್ಯಕ್ಷೆ ಎಚ್.ಎನ್. ಕಲಾವತಮ್ಮ ಕರೆ ನೀಡಿದರು. ಕೊಡ್ತಾರೆ ಸಾಧ್ಯವಾರ ಅಂತಂದ್ರೆ ನಾವು ಕೇಂದ್ರದಲ್ಲಿ ಈಗ ಪರ್ಕೆ ತಗೊಳ್ಳೋದಕ್ಕೆ ಮತ್ತೆ ಇದು ಬೇಸಿಕ್ ನೀಡ್ಸು ಏನು ಪೆನಾಯಿಲ್ ಅಂತೆ, ಮಕ್ಕಳಿಗೆ ಕೈ ತೊಳೆಗೆ ಸೋಪ್ ಅಂತೆ, ಆ ಥರದಾಗ ತಗೊಳ್ಳೋಕೆ ವರ್ಷಕ್ಕೆ 2,000 ಹಾಕ್ತಾರೆ. ಅದರಲ್ಲಿ ನಮಗೆ ಬೇರೆ ಬೇರೆ ವಸ್ತುಗಳನ್ನ ಖರೀದಿ ಮಾಡೋಕ್ಕೂ ಹೇಳ್ತಾರೆ. ನಮಗೆ ಅದು ಕಷ್ಟ ಆಗ್ತದೆ. ತಿಂಗಳಿಗೆ ನಮ್ಗೆ ಏನಿದ್ರು ಪಾತ್ರೆ ತೊಳೆಗೆ ಸಬೀನ ಬೇಕು, ಮಕ್ಕಳು ಕೈ ತೊಳೆಗೆ ಸೋಪ್ ಬೇಕು, ನೆಲ ಒರೆಸೋಕ್ಕೆ ಪೆನಾಯಿಲ್ ಬೇಕು, ಜಮಖಾನೆಗಳು ಬೆಡ್ಶೀಟ್ ಒಗೆದೋಗೋಕ್ಕೆ ಸೋಪಿನ ಪುಡಿ ಬೇಕು. ಇಷ್ಟೆಲ್ಲ ಬೇಕು ಅಂತಂದ್ರೆ ನಾವು ತಿಂಗಳು ಬರೀ 80 ರೂಪಾಯಿ ಯಾವ ಲೆಕ್ಕಾಚಾರದ ಖರ್ಚು ಮಾಡಬೇಕು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಎಚ್.ಎನ್. ಕಲಾವತಮ್ಮ, ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ, ಖಜಾಂಚಿ ವನಜಾಕ್ಷಿ, ಕಾರ್ಯದರ್ಶಿ ಈರಮ್ಮ, ಸಹಕಾರ್ಯದರ್ಶಿ ಲೀಲಾವತಿ ಹಾಗೂ ಸದಸ್ಯರುಗಳು ಹಾಜರಿದ್ದರು. ದಿನಾಂಕ 26/2/2026 ಗುರುವಾರದಂದು ಶಿರಾ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ದಿನ ನಾವು ಮಾರ್ಚ್ 2ನೇ ತಾರೀಕು 2026 ಆ ದಿನ ನಾವು ಒಂದು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಆ ಉದ್ದೇಶದಿಂದ ಇವತ್ತು ನಾವು ಪ್ರೆಸ್ ಮೀಟನ್ನು ಕರಿತಾ ಇದ್ದೀವಿ. ಪ್ರೆಸ್ ಮೀಟ್ ಮಾಡ್ತಕ್ಕಂಥ ಉದ್ದೇಶ ಅಂತಂದರೆ ನಮ್ಮವು ಹಲವಾರು ಬೇಡಿಕೆಗಳಿದ್ದಾವೆ. ಅದರಲ್ಲಿ ಮೊದಲನೇದಾಗಿ ನಮಗೆ ಪ್ರಿಯಾಂಕಾ ಗಾಂಧಿಯವರು ಬೆಳಗಾವಿ ಚಲೋದಲ್ಲಿ ನಮಗೆ ಒಂದು ಚುನಾವಣೆಯ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕರಿಗೆ 15,000 ಕನಿಷ್ಠ ವೇತನ ನಾನು ಕೊಡಿಸ್ತೀನಿ ಅಂತ ಒಂದು ನಮಗೆ ಮಾತು ಕೊಟ್ಟಿದ್ದರು. ಆ ಮಾತು ಕೊಟ್ಟಿದ್ರು ಕೂಡ ಅವರು ನಮಗೆ ಇದುವರೆಗೆ ಅವರು ಮಾತು ಕೊಟ್ಟು 2.5 ವರ್ಷಗಳು ಕಳೆದರೂ ಕೂಡ ಅವರು ಇದ್ರ ಬಗ್ಗೆ ಯಾವುದೇ ಥರದ ಚಕಾರ ಎತ್ತಿಲ್ಲ. ಒಂದು ಪಾರ್ಲಿಮೆಂಟ್ ನಮ್ಮ ಒಂದು ರಾಜ್ಯಸಭೆಯಲ್ಲಿ ಕೂಡ ಏನು ಮಾತಾಡಿಲ್ಲ. ಸರ್ಕಾರದ ಒಂದು ಸಂದರ್ಭದಲ್ಲೂ ಕೂಡ ಮಾತಾಡಿಲ್ಲ. ಇದನ್ನು ನಾವು ಖಂಡಿಸ್ತಾ ಈಗ ಒಂದು ಇದನ್ನು ನಾವು ಕಡ್ಡಾಯವಾಗಿ ನಮಗೆ 15,000 ರೂಪಾಯಿ ಕೊಡಬೇಕು, ಕಾರ್ಯಕರ್ತೆಯರಿಗೆ 10,000 ರೂಪಾಯಿ ಸಹಾಯಕರಿಗೆ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇದೊಂದು ಬೇಡಿಕೆನ ಇಟ್ಟಿದ್ದೇವೆ. ನಂತರ ನಮಗೆ 2011ನೇ ಇಸವಿಯಿಂದಲೂ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಒಂದು ನಿವೃತ್ತಿ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಅದರಿಂದ ನಮಗೆ ಸುಪ್ರೀಂ ಕೋರ್ಟ್ ನಮ್ಗೆ ಆದೇಶ ಕೊಟ್ಟಿರೋದು ನಿವೃತ್ತಿ ಆಗಿರ್ತಕ್ಕಂಥ ಎಲ್ಲ ಕಾರ್ಯಕರ್ತೆ ಸಹಾಯಕರಿಗೆ ಗ್ರಾಚ್ಯುಟಿ ಕೊಡಬೇಕು ಅಂತ ಒಂದು ಆದೇಶನ ಹೊರಡಿಸಿದೆ. ಆದರೆ ನಮ್ಮ ರಾಜ್ಯ ಸರ್ಕಾರ ಬರೀ 2023ನೇ ಇಸವಿಯಿಂದ ಈಚೆಗೆ ನಿವೃತ್ತಿ ಆಗಿರ್ತಕ್ಕಂಥ ಕಾರ್ಯಕರ್ತೆ ಮತ್ತು ಸಹಾಯಕರಿಗೆ ಇದು ಗ್ರಾಚ್ಯುಟಿಯನ್ನು ಕೊಡ್ತಾ ಇದೆ. ಅದನ್ನು ನಾವು ಖಂಡಿಸ್ತಾ ನಮಗಿಲ್ಲ, ಎಲ್ಲರಿಗೂ ಕೊಡಬೇಕು. ಹಿಂದೆ ಯಾರ್ಯಾರು ನಿವೃತ್ತಿ ಆಗಿದ್ದಾರೆ ಅವ್ರಿಗೂ ಕೂಡ ನಮ್ಮ ಗ್ರಾಚ್ಯುಟಿಯನ್ನು ಕೊಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಈ ಒಂದು ಸಂದರ್ಭದಲ್ಲಿ ಇಟ್ಟಿದ್ದೇವೆ. ನಂತರ ನಮಗೆ ಬಲವಂತವಾಗಿ BLO ಕೆಲಸಗಳನ್ನು ಮಾಡಿಸ್ತಿದ್ದಾರೆ. ನಮಗೀಗ ನಮ್ಮ ಅಂಗನವಾಡಿಯ ಮಕ್ಕಳ ಒಂದು ಯೋಗಕ್ಷೇಮ ನೋಡ್ಕೊಂಡು ಆ ಮಕ್ಕಳ ಒಂದು ಚಟುವಟಿಕೆಯನ್ನು ಮಾಡಿಸ್ಕೊಂಡು ಅವುಗಳಿಗೆ ಪೂರಕ ಪೌಷ್ಟಿಕಾಹಾರವನ್ನು ಸರಿಯಾದ ಸಮಯಕ್ಕೆ ಒದಗಿಸ್ಕೊಡ್ಬೇಕು. ಎಲ್ಲ ರೀತಿಯ ಚಟುವಟಿಕೆಗಳನ್ನು ನಾವು ಮಾಡಬೇಕು. ಆದರೆ ನಮಗೆ ಈ BLO ಕೆಲಸಗಳನ್ನು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ವಹಿಸ್ಬಿಟ್ಟು ಅವ್ರು ಯಾವುದೇ ಕೆಲಸಗಳನ್ನು ಕೂಡ ನಮ್ಮ ಅಂಗನವಾಡಿಗಳಲ್ಲಿ ನಮ್ಮದೇ ಇಲಾಖೆಯ ಕೆಲಸಗಳನ್ನು ಮಾಡೋದಕ್ಕೆ ಕಾರ್ಯಕರ್ತೆಯರಿಗೆ ಇನ್ನೆಷ್ಟು ಸಂಬಳ ಕೊಡ್ತಿದ್ದಾರೆ ಅಂತ ನಮಗೆ BPL ಕಾರ್ಡನ್ನೇ ರದ್ದು ಮಾಡಿದ್ದಾರೆ. ಆಲ್ರೆಡಿ ಇರ್ತಕ್ಕಂಥ ಕಾರ್ಯಕರ್ತೆಯರ ಒಂದು BPL ಕಾರ್ಡ್ಗಳನ್ನ ರದ್ದು ಮಾಡಿ ನಾವು ಹೊಸ್ದಾಗಿ ತಗೊಳಕ್ಕೆ ಹೋದ್ರೂ ನಮಗೆ ಕೊಡ್ತಾ ಇಲ್ಲ. ಅದನ್ನು ನಾವು ಇಷ್ಟೆಲ್ಲ ಕೆಲಸ ಮಾಡಿಕೊಟ್ರು ನಮಗೆ ಆದಾಯ ಮಿತಿಯನ್ನು ಒಂದು ಸ್ವಲ್ಪ ಹೆಚ್ಚಿಸಿ ನಮಗೆ BPL ಕಾರ್ಡ್ ಸೌಲಭ್ಯನ ಒದಗಿಸ್ಕೊಡ್ಬೇಕು ಅಂತ ನಾವು ಈ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದೀವಿ. ಬೇರೆ ರಾಜ್ಯಗಳಲ್ಲಿ ನಿವೃತ್ತಿ ವಯಸ್ಸನ್ನು 65 ವರ್ಷ ಇದೆ. ಆಂಧ್ರದಲ್ಲಿದೆ, ಗೋವಾದಲ್ಲಿದೆ, ತಮಿಳುನಾಡಲ್ಲಿದೆ, ಎಲ್ಲ ಕಡೆ ಇದೆ. ಆದರೆ ನಮ್ಮ ಕರ್ನಾಟಕ ಸರ್ಕಾರ ಮತ್ತು 60 ವರ್ಷಕ್ಕೆ ನಿಗದಿಗೊಳಿಸಿದೆ. ಅದನ್ನು ಕೂಡ ಯಾಕಂದರೆ ಇನ್ನೂ ಚೆನ್ನಾಗಿ ಹೆಂಗಾಗಿರೋರು ಕೆಲಸ ಮಾಡೋ ಆಸಕ್ತಿ ಇರೋರು ಸುಮಾರು ಜನ ಇದ್ದಾರೆ. 60 ವರ್ಷ ಆದರೂ ಕೂಡ ನಾವು ಮಾಡ್ತೀವಿ ಅನ್ನೋ ಒಂದು ಆಸಕ್ತಿ ತೋರಿಸೋರು ಇದ್ದಾರೆ. ಅಂಥವ್ರಿಗೆ ಅನುಕೂಲ ಆಗಬೇಕು. ಅದಕ್ಕೆ ನಿವೃತ್ತಿ ವಯಸ್ಸನ್ನು 65 ವರ್ಷಕ್ಕೆ ಹೆಚ್ಚಿಗೆ ಮಾಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾವು ಆ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದೀವಿ.